ಕ್ವಿಕ್ಲಿ ಮುಂದಿನ ಸುದ್ದಿಗೆ ಹೋಗ್ತೀನಿ. ಹಾವೇರಿಯಲ್ಲಿ ಹಾನಗಲ್ ಡಿಪೋದ ಒಂದು ಬಸ್ಸು ಹೋಗ್ತಾ ಇತ್ತು. ಬಸ್ಸು ವಿಶಾಲಗಢದಿಂದ ಹಾನಗಲ್ಲಿಗೆ ಬರ್ತಾ ಇತ್ತು. ಏಕಾಏಕಿ ಡ್ರೈವರು ಗಾಡಿ ಸೈಡ್ಗೆ ಹಾಕಿ ನಮಾಜ್ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಬಸ್ನಲ್ಲಿದ್ದಾರಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ವಿಡಿಯೋ ವೈರಲ್ ಆಗಿದೆ. ಹುಬ್ಳಿ ಹತ್ರ ಸೈಡ್ಗೆ ಹಾಕಿ ಪ್ರಯಾಣಿಕರಿದ್ದರು ಬಸ್ನಲ್ಲಿ. ಹಿ ವಾಸ್ ಆನ್ ಡ್ಯೂಟಿ. ವೈರಲ್ ಆದ ವಿಡಿಯೋ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ತನಕ ತಲುಪಿದೆ. ಅವರೊಂದು ಪತ್ರ ಬರೆದಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಪ್ರಕರಣದ ವಿಚಾರಣೆ ನಡೆಸಿ ಸಸ್ಪೆಂಡ್ ಮಾಡಿ ಈತನನ್ನು ಅಂತ. ಪತ್ರ ಏನಿದೆ ಅನ್ನೋದನ್ನು ಹೇಳ್ತೀನಿ. ಸರ್ಕಾರಿ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿ ಕೆಲವೊಂದು ನೀತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದ್ದರೂ ಸಾರ್ವಜನಿಕ ಸೇವೆಯಲ್ಲಿರುವವರು ಕರ್ತವ್ಯದ ವೇಳೆ ಹೊರತುಪಡಿಸಿ ತಮ್ಮ ಧರ್ಮವನ್ನು ಪಾಲಿಸಬಹುದಾಗಿರುತ್ತದೆ. ಆದರೆ ಕರ್ತವ್ಯದ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಬಸ್ ನಿಲ್ಲಿಸಿ ಪ್ರಯಾಣಿಕರು ಇದ್ದಾಗ್ಯೂ ಸಹ ನಮಾಜ್ ಮಾಡಿದ್ದು ಆಕ್ಷೇಪಾರ್ಹ. ಈ ವೈರಲ್ ವಿಡಿಯೋ ಬಗ್ಗೆ ಕೂಡಲೇ ತನಿಖೆ ನಡೆಸಿ ಸಂಬಂಧಪಟ್ಟ ಸಿಬ್ಬಂದಿ ತಪ್ಪಿತಸ್ಥರೆಂದು ಕಂಡುಬಂದಲ್ಲಿ ಸೂಕ್ತ ಶಿಸ್ತಿನ ಕ್ರಮ ಜರುಗಿಸಲು ಇಲಾಖೆಗೆ ಸೂಚಿಸಿದೆ. ಇನ್ನು ಮುಂದೆ ಈ ರೀತಿಯ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸುವುದು ಅಂತ ರಾಮಲಿಂಗಾರೆಡ್ಡಿಯವರು ಪತ್ರ ಬರೆದರು. ಆ ಪತ್ರ ಮತ್ತು ನಡೆದ ವಿಚಾರಣೆಯ ಆಧಾರದ ಮೇಲೆ AR ಮುಲ್ಲಾ ಅಂತ ಡ್ರೈವರು ಸಸ್ಪೆಂಡ್ ಮಾಡಿದಾರಂತೆ. BJPಯವರು, ಹಿಂದೂ ಸಂಘಟನೆಗಳವರು ಹೇಳ್ತಾ ಇದ್ದಾರೆ ವಜಾ ಮಾಡಬೇಕು ಆತನನ್ನು, ಹೀಗೆ ಆದರೆ ನಾವು ಬಸ್ನಲ್ಲಿ ಹೋಮ ಹವನ ಮಾಡಿಬಿಡ್ತೀವಿ ನೋಡಿ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.